ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಈ ದಿನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿನ ನಿಮಗೆ ಏನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಮುಖೇಶ್ ಅಂಬಾನಿಯವ್ರ ಜಾತಕನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಖೇಶ್ ಅಂಬಾನಿಯವ್ರ ಜಾತಕದಲ್ಲಿ ಈ ಲೆವೆಲ್ ಒಂದು ಸಕ್ಸಸ್ಸು, ಈ ಲೆವೆಲ್ ಒಂದು ಬಿಸ್ನೆಸ್ ಪರ್ಸನು, ಇಷ್ಟೊಂದು ಒಂದು ಪವರ್ಫುಲ್ ಧನಯೋಗ ಏನಾಗ್ತಾ ಇದೆ, ಅಂಥದ್ದೇನಿದೆ ಇವ್ರ ಜಾತಕದಲ್ಲಿ, ಇಷ್ಟೊಂದು ಸಕ್ಸಸ್ ನೋಡೋದಕ್ಕೆ ಕಾರಣ ಏನು? ಅಷ್ಟಲಕ್ಷ್ಮಿ ಯೋಗ ಅಂತ ಹೇಳ್ತಿರ್ತೇನೆ. ಅಷ್ಟಲಕ್ಷ್ಮಿ ಯೋಗ, ಅಷ್ಟಲಕ್ಷ್ಮಿ ಯಾರಿಗೆ ಒಲಿತು? ಸೊ ಏನಾಯಿತು ಇವ್ರ ಜಾತಕದ ಬಗ್ಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇವರ ಜಾತಕ ಬಂದು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಜಾತಕ, ಲಗ್ನದಲ್ಲೇ ಶನಿ ಇದ್ದಾನೆ. ಲಗ್ನದಲ್ಲಿ ಶನಿ ವೃಶ್ಚಿಕ ರಾಶಿಲಿದ್ದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನೋಡಿ, ಕೆಲವರು ಹೇಳ್ಬೋದು ಶನಿ ವೃಶ್ಚಿಕ ರಾಶಿಲಿ ವೀಕ್ ಅಲ್ವಪ್ಪ ಅಂತೇಳಿ. ಶನಿ ವೃಶ್ಚಿಕ ರಾಶಿಲಿ ವೀಕ್ ಆಗಿರ್ಬೋದು, ಕುಜನ ರಾಶಿ ಶನಿಗೆ ಅಷ್ಟೊಂದು ಆಗದೆ ಇರ್ಬೋದು. ಬಟ್ ಇಲ್ಲಿ ಶನಿ ಏನು ರೂಲ್ ಮಾಡ್ತಾ ಇದ್ದಾನೆ ಅಂದರೆ, ತೃತೀಯಾಧಿಪತಿ ಮತ್ತು ಚತುರ್ಧಾಧಿಪತಿ ಲಗ್ನಕ್ಕೆ ಬಂದಿದ್ದಾನೆ. ಅಂದರೆ ಪ್ರಾಪರ್ಟಿ ವೆಲ್ತ್ ಲಕ್ಸುರಿಗೆ ಕಾರಕ, ಮತ್ತು ತೃತೀಯಾಧಿಪತಿ ಎಫರ್ಟ್ಸು ಹಾರ್ಡ್ ವರ್ಕ್ಗೆ ಸಂಬಂಧಪಟ್ಟಿರೋಂಥ ಶನಿ ಲಗ್ನದಲ್ಲಿ ಬಂದು ವಕ್ರಿಯಾಗಿದ್ದಾನೆ. ನಾನು ಆಗಲೇ ಹೇಳಿದೆ ಮುಂಚೆ, ವಕ್ರ ಗ್ರಹಗಳು ತುಂಬ ಪವರ್ಫುಲ್ಲು. ವಕ್ರಗಳಾಗಲಿ ಶುಭ ಸ್ಥಿತಿಯಲ್ಲಿ ಬಂದಾಗ ವಿಪರೀತವಾದ ಸಕ್ಸಸ್ಸು, ಗ್ರೋತ್ನ ಕೊಡ್ತವೆ ಅಂತ ಹೇಳಿ. ಶನಿ ವಕ್ರಿಯಾಗಿ ಲಗ್ನದಲ್ಲೇನೋ ಇದ್ದಾರೆ, ಆದರೆ ಲಗ್ನಾಧಿಪತಿ, ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಸಪ್ತಮ ಸ್ಥಾನಕ್ಕೆ ಬಂದು ತನ್ನ ಲಗ್ನದ ಮೇಲೆ ದೃಷ್ಟಿ ಆಗ್ತಾ ಇದ್ದಾನೆ. ಸಪ್ತಮ ಸ್ಥಾನಕ್ಕೆ ಬಂದು ಲಗ್ನದ ಮೇಲೆ ದೃಷ್ಟಿ ಹಾಕಿದಾಗ, ಯಾವುದೇ ಗ್ರಹ ಲಗ್ನದ ಮೇಲೆ ದೃಷ್ಟಿ ಹಾಕಿದಾಗ ಅದು ದೊಡ್ಡ ರಾಜಯೋಗ, ಪರಮ ರಾಜಯೋಗ ಆಗ್ಬಿಡುತ್ತೆ. ಸೊ ಲಗ್ನದ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಶನಿಯ ನೀಚತ್ವ ಕೂಡ ಕ್ಲಿಯರ್ ಆಗಿ ನೀಚ ಭಂಗ ರಾಜಯೋಗ ಆಗ್ಬಿಡುತ್ತೆ. ಅಂದರೆ ಇನ್ ಕೇಸ್ ಶನಿ ನೆಗೆಟಿವ್ ಆಗಿದ್ರು, ನೀಚ ಆಗಿದ್ರು, ನೀಚ ಸ್ಥಾನದಲ್ಲಿ ಪ್ಲೇಸ್ ಆಗಿದ್ರು, ಇದು ನೀಚ ಭಂಗ ಆಗ್ತಾ ಇದೆ ಶನಿದು. ಶನಿ ಏನು ಕೊಡಬೇಕೋ ಅದು ಫಲಗಳನ್ನ ಒಂದಕ್ಕೆ 3ರಷ್ಟು ಪವರ್ಫುಲ್ ಆಗಿ ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ನೆಕ್ಸ್ಟು ಧನಾಧಿಪತಿ ನೋಡಿ, ಧನಸ್ಥಾನದಲ್ಲಿ ನಾನು ಮುಂಚೆನೇ ಹೇಳಿದೆ, ಚಂದ್ರ ಆಗಲಿ, ಗುರು ಆಗಲಿ, ಶುಕ್ರ ಆಗಲಿ, ನಿಮಗೆ ಬುಧ ಆಗಲಿ ಧನಸ್ಥಾನದಲ್ಲಿ ಬಂದರೆ ಅತ್ಯುತ್ತಮವಾದ ಇನ್ಕಮು, ಸೋರ್ಸ್ ಆಫ್ ಗೇನ್ಸು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವರ ಧನಸ್ಥಾನದಲ್ಲಿ ಗುರು ಇದ್ದಾನೆ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಧನಸ್ಥಾನಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಚಂದ್ರನ ರಾಶಿ ನೋಡಿ ನವಮಾಧಿಪತಿ ಚಂದ್ರ ಧನಸ್ಥಾನದಲ್ಲಿ. ಅಂದರೆ ನವಮಾಧಿಪತಿ ಅಂದರೆ ಅದೃಷ್ಟಾಧಿಪತಿ, ನಮ್ಗೆ ಅದೃಷ್ಟ ಕೊಡೋನು, ತಂದೆಯ ಸಪೋರ್ಟು, ತಂದೆಯಿಂದ ಗ್ರೋತು, ತಂದೆಯಿಂದ ಜೀವನ, ಕುಟುಂಬದಿಂದ ಸಪೋರ್ಟ್ ಅಂತ ಹೇಳಿ ನವಮಸ್ಥಾನ ಅಂದರೆ ತಂದೆ ಅಂತ ಹೇಳ್ತೀವಿ. ಈ ತಂದೆಯ ಸ್ಥಾನದಿಂದ ಇರ್ತಕ್ಕಂಥ ಚಂದ್ರ ಧನಸ್ಥಾನಕ್ಕೆ ಹೋಗಿ ಕೂತಿದ್ದಾನೆ. ಅಂದರೆ ಇವರ ತಂದೆಯಿಂದ ಇವರಿಗೆ ಪ್ರಾಫಿಟ್ಟು, ಇವ್ರ ತಂದೆಯಿಂದ ಇವರಿಗೆ ಕುಟುಂಬದಿಂದ ಸಪೋರ್ಟು, ಎಕ್ಸ್ಟ್ರೀಮ್ ಲೆವೆಲ್ ಸೋರ್ಸ್ ಆಫ್ ಇನ್ಕಮ್ಮು, ಗೇನ್ಸ್ ಎಲ್ಲ ಇದರಿಂದ ಬರ್ತಾ ಇದೆ. ನವಮಾಧಿಪತಿ 2ಗೆ ಕನೆಕ್ಷನ್ ಆದರೆ ಮಹಾಧನಿ ಯೋಗ ಆಯಿತು, ಕೋಟೀಶ್ವರ ಯೋಗ ಆಯಿತು. ಅದಲ್ಲದೆ ಚತುರ್ಥಾಧಿಪತಿ ಗುರು, ಪಂಚಮಾಧಿಪತಿ ಗುರು ಈ ಜಾತಕದಲ್ಲಿ ಏನಾಗಿದ್ದಾನೆ ಅಂದರೆ, ದಶಮ ಸ್ಥಾನದಲ್ಲಿ ಸಿಂಹ ರಾಶಿಗೆ ಹೋಗಿದ್ದಾನೆ. ಈ ಹಿಂದೆ ಮುಂಚೆ ಗುರು ಕರ್ಕಾಟಕ ರಾಶಿಲಿ ಉಚ್ಚಸ್ಥಾನ ಇರಲಿಲ್ಲ, ಗುರುಗೆ ಸಿಂಹರಾಶಿ ಉಚ್ಚಸ್ಥಾನ ಇತ್ತು. ಸೊ ಗುರು ಸಿಂಹರಾಶಿಲಿ ಇದ್ದರೆ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಅಷ್ಟೊಂದು ಪವರ್ಫುಲ್, ಅಷ್ಟೊಂದು ಇನ್ನೂ ಇದಾಗ್ತಾ ಇಲ್ಲ ಅಂತ ಹೇಳಿ ಗುರುನ ಕರ್ಕಾಟಕ ರಾಶಿಲಿ ಉಚ್ಚಸ್ಥಾನ ಅಂತ ಮಾಡಿದ್ರು. ಬಟ್ ಸ್ಟಿಲ್ ಹೇಳಬೇಕು ಅಂತಂದರೆ ಸಿಂಹರಾಶಿಲಿ ಇರೋ ಗುರು ಹೆವಿ ಸ್ಟ್ರಾಂಗು. ಸಿಂಹರಾಶಿಲಿ ಇದ್ದರೆ ಗುರುಗೆ ಬೆಂಕಿ ಸ್ಥಾನದಲ್ಲಿ ಇದ್ದಾಗ ಹೆವಿ ಪವರ್ಫುಲ್ ಆಗ್ತಾನೆ ಗುರು. ಸೊ ಗುರುಗೆ ಈ ಪಂಚಮ ಸ್ಥಾನ, ಏನು ಪಂಚಮಾಧಿಪತಿ ದಶಮ ಸ್ಥಾನಕ್ಕೆ ಹೋದರೆ ಕೇಂದ್ರ ತ್ರಿಕೋಣ ರಾಜಯೋಗ ಆಯಿತು. ಈ ಯೋಗದಿಂದ ಏನಾಗುತ್ತೆ, ಮಕ್ಕಳಿಂದ ಕೂಡ ಸಪೋರ್ಟು, ಮಕ್ಕಳಿಂದ ಗ್ರೋತು, ಮಕ್ಕಳಾದ್ಮೇಲೆ ಯೋಗ ಬರ್ತಕ್ಕಂಥದ್ದು. ಸೊ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗ್ತಕ್ಕಂಥದ್ದು, ಹೈ ಲೆವೆಲ್ ಲೈಫ್ನ ಲೀಡ್ ಮಾಡ್ತಕ್ಕಂಥ ಯೋಗ ಆಗುತ್ತೆ ಇದು. ನೆಕ್ಸ್ಟ್ ನೋಡಿ, 6th ಹೌಸಲ್ಲಿ ಇವರ ಜಾತಕದಲ್ಲಿ ದಶಮಾಧಿಪತಿ ಸೂರ್ಯ 6th ಹೌಸ್ಗೆ ಹೋಗಿ ಎಕ್ಸಾಲ್ಟ್ ಆಗ್ಬಿಟ್ಟಿದ್ದಾನೆ. ಇದ್ರ ಅರ್ಥ ಏನು ಅಂತಂದರೆ, ಇವರು ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಿ ಕರಿಯರ್ ತೊಗೊಳ್ಳೋದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಕರಿಯರು ನಾರ್ಮಲ್ ವರ್ಕ್ ಬರಲ್ಲ. 10th ಹೌಸ್ ಲಾರ್ಡ್ 10ನೇ ದಶಮಾಧಿಪತಿ 6ನೇ ಮನೆಗೆ ಹೋಗ್ಬಿಟ್ಟು ಹಿಂಗೆ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗ್ಬಿಟ್ರೆ, ಅದು ಕೂಡ ಬುಧಾದಿತ್ಯ ರಾಜಯೋಗ ಮಾಡ್ತಿದ್ದಾರೆ. ಬುಧಾದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಬುಧ ಮತ್ತು ಸೂರ್ಯ ಎಲ್ಲೇ ಇದ್ದರೂ ಕೂಡ ಬುಧಾದಿತ್ಯ ರಾಜಯೋಗ ಮಾಡ್ತಿದ್ರೆ ಅವರು ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಜೀವನದಲ್ಲಿ ತುಂಬ ಉನ್ನತ ಸ್ಥಿತಿಗೆ ಹೆಸರು ಪ್ರತಿಷ್ಠೆ ಎಲ್ಲ ಗಳಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಸೂರ್ಯ ಮತ್ತು ಬುಧಾದಿತ್ಯ ರಾಜಯೋಗ ಆಗ್ತಾ ಇದೆ 6th ಹೌಸಲ್ಲಿ. ಅದೇ ಕಾಲಕ್ಕೆ ಇನ್ನೊಂದೇನಾಗ್ತಾ ಇದೆ, ಶುಕ್ರ ಕೂಡ ಅಲ್ಲೇ ಇದ್ದಾನೆ, ಲಕ್ಷ್ಮೀ ನಾರಾಯಣ ಯೋಗ ಮಾಡ್ತಾ ಇದೆ 6th ಹೌಸಲ್ಲಿ. 6th ಹೌಸಲ್ಲಿ ಶುಕ್ರ ಇದ್ರೂ ಕೂಡ ಬುಧನ ಜೊತೆ ಶುಕ್ರ ಏನು ಮಾಡ್ತಿದ್ದಾನೆ, ಮೇಷರಾಶಿಲಿದ್ದಾನೆ, ತನ್ನ ಸ್ವಂತ ಮನೆ ತುಲಾರಾಶಿನ ನೋಡ್ತಾ ಇದ್ದಾನೆ. ನಾನು ಆಗಲೇ ಹೇಳಿದೆ, ಯಾವ್ದಾದ್ರು ಗ್ರಹ ಒಂದು ಕಡೆ ಇದ್ದು ತನ್ನ ಸ್ವಂತ ಮನೆ ಮೇಲೆ ದೃಷ್ಟಿ ಬಿಟ್ಬಿಟ್ರೆ ಆ ಸ್ವಂತ ಮನೆ ಪವರ್ ಅದಕ್ಕೆ ಸಿಕ್ಬಿಡುತ್ತೆ, ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ನೆಗೆಟಿವ್ ರಿಸಲ್ಟ್ಸ್ ಕೊಡಲ್ಲ ಅಂತ ಹೇಳಿದೆ. ಸೊ ಬುಧ ಶುಕ್ರ ಸೂರ್ಯ 6th ಹೌಸಲ್ಲಿ ಇರೋದು ತುಂಬಾ ಪವರ್ಫುಲ್ ರಾಜಯೋಗ ಆಗೋಯ್ತು, ಎಲ್ಲ ರೀತಿ ಅನುಕೂಲ ಆಯಿತು. ರಾಹು ನೋಡಿ 12ರಲ್ಲಿದ್ದಾನೆ ತುಲಾರಾಶಿಲಿ.
ರಾಹು ಏನಾಗುತ್ತೆ ಅಂತ ಹೇಳಿದ್ರೆ 12ರಲ್ಲಿ ಇದ್ದು 12ರಲ್ಲಿ ರಾಹು ಇದ್ರೆ ವೀಕ್ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ತುಲಾ ರಾಶಿಲಿ ಇದ್ರೆ ರಾಹು 12ನೇ ಮನೆಯಲ್ಲಿ ಫಾರಿನ್ ರಿಲೇಟೆಡ್ ಇಂದ ಬಿಸ್ನೆಸ್ಸು, ಫಾರಿನ್ ರಿಲೇಟೆಡ್ ಸಕ್ಸಸ್ ಕೂಡ ಕೊಡ್ತಾನೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ಹೆಸರು ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈಗ ಜಾತಕದಲ್ಲಿ ಏನಾಗ್ತಾ ಇದೆ ಅಂತಂದರೆ ನವಮಾಧಿಪತಿ ಚೆನ್ನಾಗಾಯಿತು, ಪಂಚಮಾಧಿಪತಿ ಚೆನ್ನಾಗಾಯಿತು, ಲಗ್ನಾಧಿಪತಿ ಚೆನ್ನಾಗಾಯ್ತು. ನಾನು ಇದಕ್ಕಿಂತ ಮುಂಚೆನೇ ಹೇಳಿದ್ದೆ, ಯಾರ ಜಾತಕದಲ್ಲಿ ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ ಪವರ್ಫುಲ್ ಆಗಿ ಪ್ಲೇಸ್ ಆಗಿರುತ್ತೋ ಅವರು ಏನಾದರೂ ಒಂದು ಜೀವನದಲ್ಲಿ ತುಂಬ ದೊಡ್ಡ ಅಚೀವ್ಮೆಂಟ್ ಮಾಡಿ ಒಳ್ಳೆಯ ಒಂದು ಹೆಸರು ಪ್ರತಿಷ್ಠೆನ ಗಳಿಸಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ಯೋಗ ಇವ್ರ ಜಾತಕದಲ್ಲಿ ಕೂಡ ಆಗ್ತಾ ಇದೆ. ಸೊ ಇದಲ್ಲದೆ ನವಾಂಶ ಕುಂಡಲಿಯಲ್ಲಿ ತೆಗೆದು ನೋಡಿದ್ರೆ ಇಲ್ಲೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಚಂದ್ರ ಲಗ್ನದಲ್ಲೇ ಇದ್ದಾನೆ, ತನ್ನ ಸ್ವಂತ ಮನೇಲಿದ್ದಾನೆ. ಚಂದ್ರ ಲಗ್ನದಲ್ಲಿ ಚಂದ್ರನ ಸ್ವಂತ ಮನೇಲಿದ್ದರೆ ಕಿಂಗ್ ಸೈಜ್ ಲೈಫ್ ಅಂತ ಅರ್ಥ. ಸೊ ಈ ಕಿಂಗ್ ಸೈಜ್ ಲೈಫ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಇದು ಜೊತೆಗೆ ಏನಾಗ್ತದೆ, ಶುಕ್ರ ಮತ್ತು ರಾಹು ಮಿಥುನದಲ್ಲಿದೆ ನೋಡಿ. ಶುಕ್ರ ರಾಹು, ಶನಿ ಮತ್ತು ಶುಕ್ರ ಇದ್ರೂ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ರಿಚ್ನೆಸ್ ಇರುತ್ತೆ. ಶುಕ್ರ ಮತ್ತು ರಾಹು ಮಿಥುನ್ ರಾಶಿಲಿ ಉಚ್ಚಸ್ಥಾನ ಅಂತ ಹೇಳ್ತೀವಿ. ಶುಕ್ರ ಮಿಥುನ್ ರಾಶಿಲಿ ಆವ್ರೇಜ್ ಪೊಸಿಷನ್, ಬಟ್ ಸ್ಟಿಲ್ ರಾಹು ಜೊತೆ ಇರೋದ್ರಿಂದ ಬಿಸ್ನೆಸ್ಗೆ ಒಳ್ಳೆ ಯೋಗ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ಒಂದು ಕ್ಯಾಲ್ಕುಲೇಷನಲ್ಲಿ ನೋಡಿ, ಇವರ ನವಾಂಶದಲ್ಲಿ ಸೂರ್ಯ 11ನೇ ಮನೇಲಿದ್ದಾನೆ. 11ನೇ ಮನೆ ಸೂರ್ಯ ಕ್ಯಾನ್ ಗಿವ್ ಲಾಟ್, ಅಂದರೆ ತುಂಬ ಒಂದು ಗ್ರೋತು, ವೆಲ್ತು, ನೇಮ್ ಫೇಮು. 11ನೇ ಮನೆ ಸೂರ್ಯ ಎಕ್ಸ್ಟ್ರೀಮ್ಲಿ ಪವರ್ಫುಲ್, ಹೆಸರು ಕೊಡ್ತಾನೆ, ಪ್ರತಿಷ್ಠೆ ಕೊಡ್ತಾನೆ, ದುಡ್ಡು ಕಾಸೆಲ್ಲ ಕೊಡ್ತಾನೆ. ಸೊ ಇಲ್ಲಿ ನವಾಂಶದಲ್ಲಿ ಶಾಶ ಮಹಾಪುರುಷ ಯೋಗ ಅಂತೇಳಿ ಪಂಚಮಹಾಪುರುಷದಲ್ಲಿ ಒಂದು ಯೋಗ ಆಗ್ತಾ ಇದೆ. ಶಾಶ ಮಹಾಪುರುಷ ಯೋಗ ಅಂತ ಏನು ಅಂತಂದರೆ, ಶಾಶ ಮಹಾಪುರುಷ ನೋಡಿ, ಶನಿದೇವರು ದೋಷ ಅಷ್ಟೇ ಅಲ್ಲ, ಶನಿದೇವರು ಕೆಟ್ಟದ್ದು ಮಾಡೋದಲ್ಲ, ಯೋಗನೂ ಕೊಡ್ತಾ ಇದ್ದಾನೆ, ಒಳ್ಳೆ ಪಂಚಮಹಾಪುರುಷ ಯೋಗ ಕೊಡ್ತಾ ಇದ್ದಾನೆ ಇಲ್ಲಿ. ಸೊ ಪಂಚಮಹಾಪುರುಷ ಯೋಗ, ಶಾಶ ಯೋಗ ಅಂತ ಹೇಳಿದ್ರೆ ಏನು, ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥದ್ದು, ಲೀಡರ್ಶಿಪ್ ಸ್ಕಿಲ್ಸ್ ಇರ್ತಕ್ಕಂಥದ್ದು, ಮೆಚ್ಯೂರಿಟಿಲಿ ಥಿಂಕ್ ಮಾಡ್ತಕ್ಕಂಥದ್ದು. ಶಾಶ ಮಹಾಪುರುಷ ಯೋಗ ಅಂತಂದರೆ 100 ಜನ ಸೇವಕರು ಇರ್ತಕ್ಕಂಥದ್ದು, 100 ಜನ ಸೇವಕರಿಂದ ಸೇವೆ ಸಲ್ಲಿಸ್ಕೊಳ್ತಕ್ಕಂಥದ್ದು, ಇವ್ರಿಗೆ ಬಾಸ್ ಆಗ್ತಕ್ಕಂಥದ್ದು. ಶಾಶ ಮಹಾಪುರುಷ ಯೋಗ ಇದ್ದರೆ ಶನಿದೇವರು ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡ್ತಾನೆ. ಸೊ ಇವರ ಶಾಶ ಮಹಾಪುರುಷ ಯೋಗ ನವಾಂಶದಲ್ಲಿ ಆಗ್ತಾ ಇರೋದ್ರಿಂದ ಇವ್ರಿಗೇನಂತಂದರೆ ಸಕ್ಸಸ್ ಅನ್ನೋದು ಶನಿದೇವ್ರು ಹೆಂಗೆ ಕೊಡ್ತಾನೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿಸ್ಕೊಂಡೇ ಸಕ್ಸಸ್ ಕೊಡೋದು ಅಂತ ಶಾಸ್ತ್ರ ತೋರಿಸ್ತಾ ಇದೆ. ತುಂಬ ಇವ್ರು ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅದಕ್ಕೆ ತುಂಬ ಸಕ್ಸಸ್ ಲೆವೆಲ್ ತುಂಬ ಹೈ ಲೆವೆಲಲ್ಲಿದೆ. ಶಾಶ ಮಹಾಪುರುಷ ಯೋಗ ಆ್ಯಕ್ಟಿವೇಟ್ ಆಗಿದೆ. ಅಂದರೆ ಶಾಶ ಮಹಾಪುರುಷ ಯೋಗ ಹೆಡ್ ಅಂತ ಹೇಳ್ಬೋದು, ಒಂದು ಲೀಡರು ಆ ಥರ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಗುರು ಮತ್ತು ಕೇತು 6ನೇ ಮನೇಲಿದ್ದಾರೆ. ಗುರು ತನ್ನ ಸ್ವಂತ ಮನೆಯಲ್ಲಿ ಧನು ರಾಶಿಯಲ್ಲಿದ್ದಾನೆ. ಇದು ವಿಪರೀತ ರಾಜಯೋಗ. 6ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ತನ ಇದ್ದಾಗ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಈ ಥರ ವಿಪರೀತ ರಾಜಯೋಗ ಗುರು ಕೇತು ಜೊತೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಧರ್ಮದ್ವಿಜ ಯೋಗ ಅಂತ ಹೇಳ್ತೀವಿ. ಅಂದರೆ ಧರ್ಮನ ಪಾಲಿಸ್ತಕ್ಕಂಥದ್ದು, ದೇವ್ರನ್ನ ನಂಬತಕ್ಕಂಥದ್ದು, ದೇವ್ರ ಪೂಜೆ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಪೂಜೆ ಪುಣ್ಯದ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಗುರು ಕೇತು ಇರೋರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೇದೇ ಬಯಸ್ತಾರೆ, ಅವರಲ್ಲಿ ಮನಸ್ಸು ಕಲ್ಮಶ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅಂಥ ಗುರು ಕೇತು 6th ಹೌಸಲ್ಲಿದ್ದು ಒಳ್ಳೆ ಯೋಗನ ಮಾಡ್ತಾ ಇದ್ದಾರೆ. ಗುರುಕೇತು ವಿಪರೀತ ರಾಜಯೋಗ ಇದೆ. ವಿಪರೀತ ರಾಜಯೋಗ ಇದ್ದರೆ ಟಾಪ್ ಲೆವೆಲ್ ಸಕ್ಸಸ್ ಇರುತ್ತೆ ಮನುಷ್ಯನಿಗೆ. ಆ ಒಂದು ಯೋಗ ಇವ್ರ ಜಾತಕದಲ್ಲಿ ಆಗಿ ಬರ್ತಾ ಇದೆ. ಮತ್ತು ಕುಜ 3ಯ ಸ್ಥಾನದಲ್ಲಿ ಇದ್ದಾನೆ, ಒಳ್ಳೆ ಸ್ಟ್ರೆಂತ್ ಕೊಡ್ತಿದ್ದಾನೆ, ಒಳ್ಳೆ ಕರೇಜು, ಕಾನ್ಫಿಡೆನ್ಸ್, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಕೊಡ್ತಾ ಇದ್ದಾನೆ. ಸೊ ಆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಯಿಂದ ಎಲ್ಲ ಇವರ ಜಾತಕದಲ್ಲಿ ಅನುಕೂಲನೇ ಆಗ್ತಾ ಇದೆ. ಪಂಚಮ ಸ್ಥಾನದಲ್ಲಿ ಬುಧ ಇದ್ದಾನೆ, ಅದು ವೃಶ್ಚಿಕ ರಾಶಿಯಲ್ಲಿ ಬುಧ ಬಂದಾಗ ತುಂಬ ಇಂಟೆಲಿಜೆನ್ಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಕುಜ ಕೂಡ ಸ್ಟ್ರಾಟಜಿ ಟೆಕ್ನಿಕಲ್ ಆಗಿ ಥಿಂಕ್ ಮಾಡೋನು, ಬುಧ ಕೂಡ ಟೆಕ್ನಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋನು. ಸೊ ಈ ರೀತಿ ಕಾಂಬಿನೇಷನ್ಗಳಿದ್ರೆ ಜಾತಕದಲ್ಲಿ ತುಂಬ ಯೋಗ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ದಶಾಂಶ ಕುಂಡ್ಲಿ ನೋಡಿ, ಈಗ ಕರಿಯರ್ ಚಾರ್ಟ್ ತೋರಿಸ್ತಾ ಇದ್ದೀನಿ. ದಶಾಂಶ ಕುಂಡ್ಲಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇದ್ದಾರೆ. ಜಾತಕದಲ್ಲಿ ಕ್ಯಾಲ್ಕುಲೇಷನ್ ಹಾಕೊಟ್ರೆ ಸೂರ್ಯ ಶುಕ್ರ 12ರಲ್ಲಿ ಶುಕ್ರ ಇದ್ರೂ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನಾನು ಆಗಲೇ ಹೇಳಿದೆ, ಶುಕ್ರ ಒಂದೇ ಗ್ರಹ 12ರಲ್ಲಿ ಇದ್ರೂ ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಶುಕ್ರ ಇಲ್ಲಿ ವರ್ಗೋತ್ತಮ ಆಗಿದ್ದಾನೆ. ನವಾಂಶ ಕುಂಡಲಿಲೂ ಕೂಡ ಇಲ್ಲಿ ಮಿಥುನ ರಾಶಿ, ದಶಾಂಶ ಕುಂಡಲಿಲೂ ಕೂಡ ಮಿಥುನ ರಾಶಿ. ಅಂದರೆ ವರ್ಗೋತ್ತಮ ಗ್ರಹಗಳು ಇಟ್ ವಿಲ್ ಪ್ರೊಡ್ಯೂಸ್ ಈಕ್ವಲ್ ಟು ದ ಎಕ್ಸಾಲ್ಟೆಡ್ ರಿಸಲ್ಟ್ಸ್ ಅಂತ ಹೇಳ್ತೀವಿ. ಅದು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ. ಗುರು 11ರಲ್ಲಿದೆ ನೋಡಿ, ದಶಾಂಶದಲ್ಲಿ ಗುರು ಆಗಲಿ ನವಾಂಶದಲ್ಲಿ ಗುರು ಆಗಲಿ 11ರಲ್ಲಿ ಬಂದಾಗ ತುಂಬ ಎಕ್ಸ್ಟ್ರೀಮ್ ಸೋರ್ಸ್ ಆಫ್ ರಿಚ್ನೆಸ್ಸು, ತುಂಬ ಪವರ್ಫುಲ್ ರಿಚ್ ಆಗೋವಂಥದ್ದು ಯೋಗ ಬರುತ್ತೆ. ಸೊ 11ರಲ್ಲಿ ಗುರು ಇದ್ದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇವ್ರಿಗೆ ಆಲ್ರೆಡಿ ಬರ್ತಾ ಇದೆ. ಸೊ ಮತ್ತೆ ನೋಡಿ, ದಶಾಂಶದಲ್ಲೂ ಕೂಡ ಸ್ಯಾಟ್ರನ್ ವರ್ಗೋತ್ತಮ ಆಗಿದ್ದಾನೆ, ಶನಿ ವರ್ಗೋತ್ತಮ ಆಗಿದ್ದಾನೆ. ಡಬಲ್ ಶಾಸ ಮಹಾಪುರುಷ ಯೋಗ, ಇಲ್ಲೂ ಶಾಸ ಮಹಾಪುರುಷ ಯೋಗ, ಇಲ್ಲೂ ಶಾಸ ಮಹಾಪುರುಷ ಯೋಗ ತುಂಬ ಪವರ್ಫುಲ್ ಆಗಿ ಶಾಸ ಮಹಾಪುರುಷ ಶನಿದೇವರು ಕೂಡ ತುಂಬ ಪವರ್ಫುಲ್ ಆಗಿ ದುಡ್ಡನ್ನ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಕುಜತನ ಚತುರ್ಥದಲ್ಲಿದ್ದು ದಶಮಕ್ಕೆ ಸ್ವಂತ ಮನೆಗೆ ದೃಷ್ಟಿ ಆಗ್ತಾ ಇರೋದ್ರಿಂದ ಇದು ಕೂಡ ಒಂದು ರೀತಿಯ ರಾಜಯೋಗ. ಸೊ ದಶಾಂಶದಲ್ಲಿ ಲಗ್ನದಲ್ಲೇ ರಾಹು ಇದೆ. ರಾಹು ಲಗ್ನದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ ಅಂತ ಹೇಳ್ತಾನೆ, ಅವ್ನು ಖಂಡಿತ ಸಾಧಿಸ್ತಾನೆ.
ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ರಾಹುವಿನ ಗುಣ ಏನು ಅಂತಂದರೆ ಎಲ್ಲದನ್ನು ಕಾನ್ಕರ್ ಮಾಡಿ ಸೋಲಿಸಿ ತೋರಿಸೋವಂಥದ್ದು. ಸೊ ಅಂಥ ಯೋಗ ರಾಹು ಲಗ್ನದಲ್ಲಿ ಇರೋದ್ರಿಂದ ದಶಾಂಶದಲ್ಲಿ ಎಲ್ಲದನ್ನು ಮಾಡಿ ಬಿಸ್ನೆಸ್ನ ಅಚೀವ್ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅವ್ರಿಗೆ. ಅದೇ ಯೋಗ ಇವ್ರ ಜಾತಕದಲ್ಲಿ ಇರೋದ್ರಿಂದ ಎಕ್ಸ್ಟ್ರೀಮ್ ಸೋರ್ಸ್ ಆಫ್ ಇನ್ಕಮು ಗೇನ್ಸ್ ಎಲ್ಲದಕ್ಕೂ ಕಾರಣ ಆಗಿದೆ. ಎಲ್ಲ ಯೋಗ ತುಂಬ ಚೆನ್ನಾಗಿದೆ. ನಾವು ಇನ್ನು D10 ಚಾರ್ಟಲ್ಲೂ ಕೂಡ ಅಲ್ಲ, ಲಗ್ನಾಧಿಪತಿ ಚಂದ್ರ ಅವ ನವಮ ಸ್ಥಾನಕ್ಕೆ ಕನೆಕ್ಟ್ ಆಗ್ತಾ ಇದ್ದಾನೆ. ಮತ್ತೆ ಇದು ರಾಜಯೋಗ. ಅಂದರೆ ಒಂದು ಜಾತಕದಲ್ಲಿ ಎಷ್ಟು ರಾಜಯೋಗಗಳು ಕಾರಣ ಅವರ ಒಂದು ಸಕ್ಸಸ್ಗೆ. ಸೊ ಅದರಿಂದನೇ ಅವ್ರು ಈ ಒಂದು ಲೆವೆಲ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ನಿಮ್ಗೆ ಈ ದಿನ ತಿಳಿಸ್ಕೊಡ್ತೀನಿ. ನಮಸ್ತೆ. ಇನ್ನಿತರ ವಿಷಯಗಳನ್ನ ತರ್ತೀನಿ.